ನಿಷೇಧಗಳು ಅಂತ ಕಾಲಕಾಲಕ್ಕೆ ವ್ಯವಸ್ಥೆಗೆ ಅನುಗುಣವಾಗಿ ಎಲ್ಲದರ ಮೇಲೂ ವಿಧಿ ನಿಷೇಧಗಳನ್ನು ಮಾಡ್ಕೊಂಬಂದಿರ್ತಾರೆ. ಹಲವಕ್ಕೆ ಕಾಲಿಕವಾದ ಕಾರಣಗಳಿರುತ್ತೆ, ಕೆಲವಕ್ಕೆ ಆಯಾಯ ವ್ಯಕ್ತಿತ್ವಗಳಿಗೆ ಸಂಬಂಧಪಟ್ಟಂತಹ ಅಂಶಗಳಿರುತ್ತೆ. ಈಗ ಮಿಲಿಟರಿ ಶಿಕ್ಷಣವನ್ನು ನೀವು ಎಲ್ಲ ಹೋಗಿ ತಗೊಳ್ಬೋದಾ ಅಂದರೆ ಇಲ್ಲ ಅಂತ ಹೇಳುತ್ತೆ. ಆಧುನಿಕ ಕಾಲದಲ್ಲಿ ಕೂಡ ಯಾರೋ ಏಕಲವ್ಯನಿಗೆ ವಿದ್ಯೆ ನಿಷೇಧ ಮಾಡಿದ್ರು ಅಂತ ಮಾತಾಡ್ಕೊಳ್ಳೋದು ಅಲ್ಲ. ಇವತ್ತು ಕೂಡ ಯಾರು ಬೇಕಿದ್ರೂ ಹೋಗ್ಬೋದಾ ಮಿಲಿಟ್ರಿಗೆ? ಯಾರು ಬೇಕಾದರೂ ಸೇರ್ಬೋದಾ? ಹಾಂ, ಸೇರ್ಬೋದು. ಹಾಗಿದ್ರೆ ಗುಂಪಾಗಿ ಹೋಗಿ ಸೇರಿಬಿಡೋಣವಾ? ಇಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಇದೆ, ನಿಮ್ಮ ಅಳತೆ ನೋಡ್ತಾರೆ, ಎತ್ತರವೋ ಇನ್ನೊಂದೋ ನೋಡ್ತಾರೆ. ಅದಿಲ್ಲ ಅಂದರೆ ನಿನಗೆ ಮಿಲಿಟರಿ ನೀನು ಸೇರಬಾರದು ಅಂತ ಹೇಳ್ತಾರೆ. ಅದರ ಅರ್ಥ ಹಕ್ಕಿನ ನಿರಾಕರಣೆ ಅಲ್ಲ, ಆ ಕಾರ್ಯಕ್ಕೆ ಒಂದು ಅರ್ಹತೆ ಯೋಗ್ಯತೆ ಅನ್ನೋದನ್ನು ನೀನು ಸಂಪಾದಿಸಿಕೊಳ್ಳಬೇಕು ಅಂತ ಅಷ್ಟೇ ಅರ್ಥ. ಈಗ ಎಲ್ಲರೂ PUC ಸೇರ್ಬೋದಾ? ಎಲ್ಲರೂ ಇಂಜಿನಿಯರಿಂಗ್ ಮಾಡ್ಬೋದಾ? ಎಲ್ಲರೂ MBBS ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ಇಂಜಿನಿಯರಿಂಗ್ ಮೆಡಿಕಲ್ಲಿ ಸೇರಬೇಕಿದ್ರೆ PUC ಆಗಲೇಬೇಕು. PUC ಆದರೆ ಸಾಕಾ? ಇಲ್ಲ, ಇನ್ಯಾವುದೋ CET ಆಗಬೇಕು. ಆ ಎಕ್ಸಾಮ್ ಮಾಡಿದರೆ ಸಾಕಾ? ಇಲ್ಲ, ಇಷ್ಟು ಅಂಕ ಬರಬೇಕು, ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಹಾಕ್ಕೊಂಡಿರ್ತೀವಿ. ಯಾಕೆ ಅಂದರೆ ವ್ಯಕ್ತಿಯಲ್ಲಿ ಯಾವುದೇ ಒಂದನ್ನು ತನ್ನದಾಗಿಸಿಕೊಳ್ಳುವಾಗ ಅವನಿಗೊಂದು ಅರ್ಹತೆ ಯೋಗ್ಯತೆಗಳಿದ್ದರೆ ಮಾತ್ರ ಆ ಕೆಲಸ ಆಗತ್ತೆ ಅಂತ. ಈ ಅರ್ಥದಲ್ಲಿ ಎಲ್ಲ ವಿಷಯಗಳಿಗೂ ವಿಧಿ ನಿಷೇಧಗಳನ್ನು ಮನುಷ್ಯ ಯಾವತ್ತೂ ಹಾಕಿಕೊಳ್ತಾನೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.